ಸ್ಟ್ರೆಸ್ ಹಲವಾರು ಡೈಮೆನ್ಷನ್ಸ್ಗಳಲ್ಲಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿ ಅದು ವ್ಯಕ್ತಪಡಿಸುತ್ತೆ. ಅದರ ಎಕ್ಸ್ಪ್ರೆಷನ್ ಮೋಡ್ಸ್ ಡಿಫ್ರೆಂಟ್ ಇರುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಈ ಎಲ್ಲ ಸ್ಟ್ರೆಸ್ ನಿಮ್ಮ ಬಳಿ ಬಂದಾಗ ನೀವು ಗಮನಿಸಿದಾಗ ಇದಕ್ಕೆ ಇಂಥದೇ ಅಂತ ಒಂದು ಮಾನದಂಡ ಇದೆಯಾ? ಆ ಸ್ಕೇಲ್ನ ನೀವು ಹೇಗೆ ಮೆಷರ್ ಮಾಡ್ತೀರಾ? ಅದರಲ್ಲಿ ಲೆವೆಲ್ಸ್ ಇದೆಯಾ? ಹೌದು, ಟಿ ವಿ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಮಾತನಾಡಬಹುದೇ ವಿನಃ ಅದನ್ನು ಇಲ್ಲಿ ಮಾಡಿಸ್ಲಿಕ್ಕಾಗೋದಿಲ್ಲ. ಆ್ಯರನ್ ಸ್ಕೇಲ್ ಅಂತ ಒಂದಿದೆ. ಆ ಆ್ಯರನ್ ಸ್ಕೇಲ್ನಲ್ಲಿ ನಾವೇನು ಮಾಡ್ತೇವೆ, ಒಂದು 40-50 ಪ್ರಶ್ನೆಗಳನ್ನು ಕೇಳ್ತೇವೆ. ಕೆಲವು ಸ್ಯಾಂಪಲ್ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ ಡೆತ್ ದಿ ಸ್ಪೌಸ್. ಆ ಸ್ಕೇಲ್ನಲ್ಲಿ ಹೈಯೆಸ್ಟ್ ಸ್ಟ್ರೆಸ್ ಬರುವಂಥದ್ದು ಡೆತ್ ದಿ ಸ್ಪೌಸ್, 100 ಮಾರ್ಕ್ಸ್. ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಡೈವೋರ್ಸ್ ಬಂತು, 73 ಮಾರ್ಕು. ಮ್ಯಾರಿಟಲ್ ಸಪ್ರೇಷನ್ 65 ಬಂತು. ರಿಟೈರ್ಮೆಂಟ್ 45 ಬಂತು. ಚೇಂಜ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ ಗುಡ್ ಆರ್ ಬ್ಯಾಡ್ 38 ಬಂತು. ಹೀಗೆ ಒಂದು ದೊಡ್ಡ ಲಿಸ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಇಡೀ ಲಿಸ್ಟನ್ನು ನಿಮಗೆ ಕೊಟ್ಟು ಉತ್ತರ ಬರೀರಿ ಅಂತಂದರೆ 30-40 ನಿಮಿಷ ಆಗುತ್ತೆ. ಮತ್ತು 40 ನಿಮಿಷದ ಮೇಲೆ ನಿಮಗೆ ಒಂದು ಅಂಕೆ ಬರುತ್ತೆ, ಒಂದು ಫಿಗರ್ ಬರುತ್ತೆ. ಆ ಫಿಗರ್ನಲ್ಲಿ ಯಾರಿಗೆ 150 ಅಂಕೆಗಳಿಗಿಂತ ಕಮ್ಮಿ ಇದೆಯೋ ಅವರಿಗೆ ಸ್ಟ್ರೆಸ್ಸು ಮ್ಯಾನೇಜಬಲ್ ಲೆವೆಲಲ್ಲಿದೆ. ಭಾಳ ಜನ ಬುದ್ಧಿವಂತರು ಹೇಳ್ತಾರೆ, ಸರ್ ನಂದು 0 ಇದೆ. 0 ಅಂತಂದರೆ ಕ್ರೆಮೋಟೋರಿಯಂ. ಯಾರಿಗೂ ಕೂಡ 0 ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಸ್ಟ್ರೆಸ್ ಅನ್ನುವಂಥದ್ದು ಇರಲೇಬೇಕು, ಇಲ್ಲದಿದ್ದರೆ ಜೀವನ ಇಲ್ಲ. ಸ್ಟ್ರೆಸ್ ಅನ್ನುವಂಥದ್ದು ಹೇಗೆ ಅಂತಂದರೆ ಇಲಾಸ್ಟಿಕ್ ಆಫ್ ದ ಅಂಡರ್ವೇರ್. ತುಂಬ ಟೈಟ್ ಆದರೆ ಉಸಿರಾಡೋದು ಕಷ್ಟ ಆಗುತ್ತೆ, ಲೂಸ್ ಆದರೆ ಆಗಾಗ ಮೇಲೆತ್ತಬೇಕಾಗುತ್ತೆ. ಹಾಗೆಯೇ ಜಾಸ್ತಿ ಸ್ಟ್ರೆಸ್ ಇದ್ದರೆ ಉಸಿರಾಡೋದು ಕಷ್ಟ, ಕಮ್ಮಿ ಇದ್ದರೆ ಜೀವನದಲ್ಲಿ ಯಾವ ರುಚಿನೂ ಇರೋದಿಲ್ಲ. 150 ಮ್ಯಾನೇಜಬಲ್, 150ರಿಂದ 250 ಪ್ರಾಕ್ಟಿಕಲ್. 250ರಿಂದ ಮೇಲಿದೆ ಅಂತಂದರೆ ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 350ರ ಮೇಲೆ ಇದೆ ಅಂತಂದರೆ ಜಾಸ್ತಿ ಆಯಿತು. 400 ಅಂತಂದರೆ ಆ್ಯಂಬುಲೆನ್ಸ್ ಫ್ರಮ್ ಮೆಂಟಲ್ ಹಾಸ್ಪಿಟಲ್. ಇನ್ನೊಂದು ವಿಚಾರ, ಒಬ್ಬ ವ್ಯಕ್ತಿಗೆ ಸ್ಟ್ರೆಸ್ಸು ಇದೆ, 1 ತಿಂಗಳು 2 ತಿಂಗಳು 6 ತಿಂಗಳು ಏನೂ ಆಗಲ್ಲ, ಯಾಕಂದರೆ ಬಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. 8-9 ತಿಂಗಳಾದಮೇಲೆ ಡಾಮಿನೋ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಡಾಮಿನೋ ಎಫೆಕ್ಟ್ ಅಂದರೆ ಒಂದಿನ ತಳೆದ್ರೆ ಎಲ್ಲೆಲ್ಲ ಬೀಳುತ್ತಲ್ಲ ಆ ಥರ. ಆಮೇಲೆ ಏನಾಗುತ್ತೆ, ಒಂದಿನ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಡೇ ನಿದ್ರೆ ಬರೋದಿಲ್ಲ. ಅದರ ನೆಕ್ಸ್ಟ್ ಡೇ ಹೋಗಿ ಡಾಕ್ಟ್ರ್ ಹತ್ರ ಕೇಳಿದ್ರೆ ಲಿವರ್ ಪ್ರಾಬ್ಲಮ್ ಅಂತಾರೆ, ಅದಾದಮೇಲೆ ಸ್ಟಮಕ್ ಪ್ರಾಬ್ಲಮ್ ಅಂತಾರೆ. ಹೀಗೆ ಬೇಕಾದಷ್ಟು ಲಿಸ್ಟು ಮಾಡ್ಕೊಂಬಂದಿದ್ದೇನೆ ಎಲ್ಲಿ ಎಲ್ಲಿ ಸ್ಟ್ರೆಸ್ ಬರ್ಬೋದು ಅಂತ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಬೇಕು. ಅಲ್ಲದೆ ಸ್ಟ್ರೆಸ್ಸಿನ ಎಫೆಕ್ಟು 6-8 ತಿಂಗಳು 1 ವರ್ಷ ಗೊತ್ತಾಗಲ್ಲ. ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, 1 ವರ್ಷ 2 ವರ್ಷ ಬಿಟ್ಟ ಮೇಲೆ ಸಡನ್ನಾಗಿ ಯಾವುದೋ ಒಂದು ಕ್ಯಾಟಾಸ್ಟ್ರೋಫಿ ಆಗುತ್ತೆ. ಹಳೆಯ ಕಾಲದಲ್ಲಿ ಆದಂಥ ಇಫೆಕ್ಟ್ ಇದೆ ಅಂತ. ಅರ್ಥ ಏನು ಅಂತಂದರೆ, ಇವತ್ತು ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟು ಬರಲಿಕ್ಕೆ ಮಿನಿಮಮ್ 3 ತಿಂಗಳು ಬೇಕಾಗುತ್ತೆ. ಸೊ ಒಂದು ಕಾಸ್, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಫೆಕ್ಟ್ ಎರಡೂ ಇರುತ್ತೆ. ಸ್ಟ್ರೆಸ್ ಹೆಲ್ದಿ ಆಗಿ ಕೂಡ ಇರಬೇಕಂದ್ರೆ ಹೆಲ್ದಿ ಫಿಯರ್ಸ್ ಅಂತ ನಾವೇನು ಹೇಳ್ತೀವಿ, ಸಾತ್ವಿಕ ಭಯ ಹೇಗಿರಬೇಕೋ ಹಾಗೆ ಇದು ಕೂಡ ಇನ್ ಮ್ಯಾನೇಜಬಲ್ ಲೆವೆಲ್ಸಲ್ಲಿ ಇರಬೇಕು. ಸೊ ಇಲ್ಲ ಅಂದರೆ ಇದು ದೇಹದ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಎಕ್ಸ್ಪ್ರೆಷನ್ ತೋರಿಸುತ್ತೆ, ಅದರ ರಿಫ್ಲೆಕ್ಷನ್ ವರ್ಕ್ ಆಗುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ನೆಮ್ಮದಿಯ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.